ನಗರದ ಕೆಬಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಉಪವಿಭಾಗದಲ್ಲಿ ಸೋಮವಾರದಂದು ಬೆಳಿಗ್ಗೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚುವ ಮುಖಾಂತರ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿ ಸದಸ್ಯ 659 ಎಂ. ವೆಂಕಟೇಶ್, ಉಪ ಲೆಕ್ಕಾಧಿಕಾರಿ ಮುರಳಿ ಕೃಷ್ಣಪ್ಪ, ಎಸ್ಸಿ ಸೇನ್ ಕಲ್ಯಾಣ ಸಂಸ್ಥೆ ಕಂಪನಿ ಕಾರ್ಯದರ್ಶಿ ಜಿ.ವಿ. ಆಂಜಿನಪ್ಪ, ರಾಜೇಂದ್ರ ಪ್ರಸಾದ್, ಮಣಿ, ಚಲಪತಿ, ಅತಿಕ್, ನಾಗಣ್ಣ, ಮುತ್ತಣ್ಣ, ಭಾಗ್ಯಮ್ಮ ಸೇರಿದಂತೆ ಇತರರು ಇದ್ದರು. ಸಂವಿಧಾನವನ್ನು ಅರ್ಪಣೆ ಜಾರಿ ಮಾಡಿದಂಥ ದಿನ ಇದು 1950 ಜನವರಿ 26ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ನಲ್ಲಿ ಮೊದಲ ಪ್ರೆಸಿಡೆಂಟ್ ಆಗಿದ್ದಾಗ ರಾಜೇಂದ್ರ ಪ್ರಸಾದ್ ಸಾಹೇಬರು ಅಲ್ಲಿ ಪಾರ್ಲಿಮೆಂಟಲ್ಲಿ ಅಂಗೀಕಾರ ಆಗುತ್ತೆ. ನಮಗೆ ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಬರ್ಕೊಬೇಕು. ಆಗ ಬ್ರಿಟಿಷರ ಒಂದು ಕಾನೂನು ಇತ್ತು. ತದನಂತರ ನಮ್ಮ ಇವತ್ತು ಏನು ಸ್ವಾತಂತ್ರ್ಯ ಬಿಟ್ಟು ಹೋದ್ಮೇಲೆ ಇಲ್ಲಿನ ಕಾನೂನನ್ನು ನೀವೇ ಬರ್ಕೊಳ್ಳಿ ಅಂತ ಆಗ ಎಲ್ಲ ಸೇರಿ ಆಗಿದ್ದಂಥ ಎಲ್ಲ ರಾಜಕೀಯ ಮುಖಂಡರುಗಳು ಧುರೀಣರು ಎಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಹೊಣೆಯನ್ನು ಕೊಡ್ತಾರೆ. ಆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಮಾಡ್ತಾರೆ. ಆ ಸಮಿತಿಯಲ್ಲಿ 7 ಜನ ಸದಸ್ಯರಿರ್ತಾರೆ. ಅವರೆಲ್ಲನೂ ಅವರ ಹೆಗಲಿಗೆ ಹಾಕಿಬಿಟ್ಟು ಒಬ್ಬರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಮತ್ತು ಸುಮಾರು ಜನ ಅವರವರ ಸ್ವಂತ ಕೆಲಸಗಳಲ್ಲಿ ಇವ್ರ ಮೇಲೆ ಹೊಣೆ ಹಾಕಿಬಿಟ್ಟು ಇದ್ದೋಗ್ತಾರೆ. ಆದರೂ ಅಂಬೇಡ್ಕರ್ ಅವರು ಏನು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಹಗಲಿರುಳು 2 ವರ್ಷ 8 ತಿಂಗಳು 14 ದಿವಸಗಳ ಕಾಲ ತನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ರಾತ್ರಿಯಾಗಲೂ ಆ ಕಾರ್ಯವನ್ನು ಪರಿಪೂರ್ಣ ಮಾಡ್ತಾರೆ. ತದನಂತರ 1949 ನವೆಂಬರಲ್ಲಿ ಈ ಒಂದು ಕರಡು ಪ್ರತಿಯನ್ನು ಅಧ್ಯಕ್ಷರಿಗೆ ಪ್ರಧಾನಿಗಳಿಗೆ ಸಲ್ಲಿಸ್ತಾರೆ. ಅದರಲ್ಲಿದ್ದಂಥ ಏನು ಆ ಕರಡು ಪ್ರತಿಯಲ್ಲಿದ್ದಂಥ ಏನು ಲೋಪಗಳನ್ನು ಅಥವಾ ಆಕ್ಷೇಪಗಳನ್ನು ಸುಮಾರು 3450 ಪುಟಗಳಷ್ಟು ಅದೇ ಕ್ವಶನ್ಗಳು ಬರ್ತದೆ. ಅದಕ್ಕೆ ಆನ್ಸರ್ ಕೂಡ ಮಾಡ್ತಾರೆ. ಏನೇನು ಅಂತೆಲ್ಲ ಸರಿಪಡಿಸಿ ತದನಂತರ 1950 ಜನವರಿ 26ರಂದು ನಮ್ಮ ಸಂವಿಧಾನವನ್ನು ಏನು ಇವತ್ತು ಲಿಖಿತ ಸಂವಿಧಾನ ವಿಶ್ವದಲ್ಲಿಯೇ ಇಷ್ಟು ಪ್ರಸಿದ್ಧವಾಗಿ ಇವತ್ತು ಅಮೆರಿಕ ಬೇರೆ ದೇಶಗಳು ಪ್ರಪಂಚದಲ್ಲಿ ಎಷ್ಟು ದೇಶಗಳಿದೆಯೋ ಅದರಲ್ಲೇ ನಮ್ಮ ಸಂವಿಧಾನವೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿ ಏನು ಸಂವಿಧಾನ ಅರ್ಪಣೆ ಮಾಡಿದಾಗಿನಿಂದ ಇವತ್ತಿಗೆ 75 ವರ್ಷಗಳಾಗಿದೆ. ಈ 77 ವರ್ಷಗಳು ನಮ್ಮ ಸಂವಿಧಾನ ಇವತ್ತು ಜಾರಿಯಲ್ಲಿದ್ದು ನಮ್ಮ ಎಲ್ಲ ಪ್ರಜಾಪ್ರಭುತ್ವದ ಏನು ಅದು ಗಣರಾಜ್ಯ ಅನ್ನೋಂಥರ ಗಣ ಅಂದರೆ ಜನಗಳಿಗಾಗಿ ಜನಗಳೇ ನಡೆಸುವ ಒಂದು ಸರ್ಕಾರ ಇವತ್ತು ನಮ್ಮನ್ನೆಲ್ಲನೂ ಒಂದು ಆ ಸಂವಿಧಾನವೇ ಇವತ್ತು ಒಂದು ಆಲದ ಮರದ ನೆರಳಿನಾಗೆ ನಮ್ಮೆಲ್ಲ ಜನಾಂಗಗಳಿಗೂ ಇವತ್ತು ನೆರಳಾಗಿದೆ.